ಜೀವನದಲ್ಲಿ ಎಂದಿಗೂ ಈ 9 ತಪ್ಪುಗಳನ್ನು ಮಾಡಬೇಡಿ. ಕಷ್ಟಗಳು ಬೆನ್ನ ಹಿಂದೆಯೇ ಬರುತ್ತದೆ. ಒಂದಾದರ ಮೇಲೊಂದು ಹೊಡೆತ, ವಿಪರೀತ ಹಣದ ಸಮಸ್ಯೆ, ಸಾಲದ ಸುಳಿ, ದೇವರ ಕೃಪೆ ನಿಮಗೆ ಸಿಗದಿರಲು ಈ ತಪ್ಪುಗಳೇ ನೇರವಾಗಿ ಕಾರಣವಾಗುತ್ತದೆ. ಮನೆಯಲ್ಲಿ ಬೆತ್ತಲೆಯಾಗಿ ಯಾವ ಕೆಲಸಗಳನ್ನು ಮಾಡಬಾರದು. ಸಾಲ ತೀರಿಸದೆ ಹೋದರೆ ಜೀವನದಲ್ಲಿ ಏನಾಗುತ್ತದೆ, ನವಗ್ರಹಗಳು ಮನುಷ್ಯನ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತೀವಿ. ಬನ್ನಿ. ನವಗ್ರಹಗಳ ಕೋಪಕ್ಕೆ ಗುರಿಯಾದರೆ ನಿಮ್ಮೆಲ್ಲ ಏಳಿಗೆ ಕುಂಠಿತವಾಗುತ್ತದೆ. ಮನುಷ್ಯನ ಜೀವನ ನವಗ್ರಹಗಳ ಮೇಲೆ ಆಧಾರವಾಗಿರುತ್ತೆ. ನವಗ್ರಹಗಳ ಅನುಗ್ರಹ ಇದ್ದರೆ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಅದರಿಂದ ಸುಲಭವಾಗಿ ಹೊರಬಂದು ಏಳಿಗೆಯನ್ನು ನೀವು ಕಾಣಬಹುದು. ಅದೇ ನವಗ್ರಹಗಳ ಅನುಗ್ರಹ ಇಲ್ಲವೆಂದರೆ ಜೀವನದಲ್ಲಿ ಏಳಿಗೆ ಆಗುವುದು ಕಷ್ಟಕರವಾಗುತ್ತೆ. ನವಗ್ರಹಗಳಿಗೆ ಕೋಪ ತರಿಸುವ ಈ ಕೆಲಸಗಳನ್ನು ಎಂದಿಗೂ ಮಾಡಬಾರದು. ನವಗ್ರಹಗಳಲ್ಲಿ ಮೊಟ್ಟ ಮೊದಲನೆಯ ಗ್ರಹ ಸೂರ್ಯ. ಸೂರ್ಯನ ಎದುರಿಗೆ ನಿಂತು ಮಲಮೂತ್ರ ವಿಸರ್ಜನೆ ಮಾಡಬಾರದು. ಇದರಿಂದ ಸೂರ್ಯನ ಕೋಪಕ್ಕೆ ಗುರಿಯಾಗುತ್ತೀರಾ. ಸೂರ್ಯನ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿಗೆ ತಿರುಗಿ ಮಲಮೂತ್ರ ವಿಸರ್ಜನೆ ಮಾಡಬಾರದು. ಇದರಿಂದ ಕೆಲಸ ಬೇಕು ಅಂತ ಬೀದಿ ಬೀದಿ ಅಲೆಯಬೇಕಾಗುತ್ತದೆ. ಉದ್ಯೋಗ ರಂಗದಲ್ಲಿ ಸದಾ ಕಿರಿಕಿರಿ, ಪ್ರಮೋಷನ್, ಸಂಬಳ ಹೆಚ್ಚಳಕ್ಕಾಗಿ ಪರದಾಡಬೇಕಾಗುತ್ತೆ. ತಂದೆ ತಾಯಿಯರಿಂದ ಬರಬೇಕಾದ ಆಸ್ತಿಗಳು ಪ್ರಾಪ್ತಿಯಾಗದೆ ಕೋರ್ಟ್ ಕೇಸ್ ಎಂದು ಅಲೆದಾಡಬೇಕಾಗುತ್ತೆ. ಎಷ್ಟೋ ಜನ ಇದನ್ನ ನಂಬೋದಿಲ್ಲ. ಯಾರಿಗಾದರೂ ಆಸ್ತಿ ಸಮಸ್ಯೆ ಇದ್ದರೆ, ಉದ್ಯೋಗದ ಸಮಸ್ಯೆಗಳು ಇದ್ದರೆ ಅವರನ್ನು ಒಮ್ಮೆ ಕೇಳಿ ನೋಡಿ. ಅವರ ಅರಿವಿಗೆ ಬಾರದೆ ಈ ತಪ್ಪನ್ನು ಅವರು ಖಂಡಿತವಾಗಿ ನಿತ್ಯ ಜೀವನದಲ್ಲಿ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಅನಾರೋಗ್ಯದ ಸಮಸ್ಯೆಗಳು ಕೂಡ ಈ ತಪ್ಪಿನಿಂದ, ಸೂರ್ಯನ ಕೋಪದಿಂದ ಉಂಟಾಗುತ್ತೆ. ಇನ್ನು ಚಂದ್ರನಿಗೆ ಕೋಪ ತರಿಸುವಂತಹ ಕೆಲಸವೆಂದರೆ ಕನ್ನಡಿಯಲ್ಲಿ ಬೆತ್ತಲೆಯಾಗಿ ಪ್ರತಿಬಿಂಬವನ್ನ ನೋಡುವುದು. ಯಾರಾದರೂ ಸರಿ ಮೈ ಮೇಲೆ ಒಂದು ವಸ್ತ್ರವೂ ಇಲ್ಲದೆ ಕನ್ನಡಿ ನೋಡುವುದು ಮಾಡಿದರೆ ಇದರಿಂದ ಚಂದ್ರನ ಬಲ ಕಡಿಮೆಯಾಗಿ ಮಾನಸಿಕ ಅಶಾಂತಿಯಿಂದ ಜೀವನದಲ್ಲಿ ಒಂದಾದರ ಮೇಲೊಂದು ಕಷ್ಟಗಳು ಎದುರಾಗುತ್ತದೆ. ತಂದೆ ತಾಯಿಯರಿಂದ ಬರಬೇಕಾದ ಆಸ್ತಿಗಳು ಬರಲು ತಡವಾಗುತ್ತದೆ. ಮನೆಯಲ್ಲಿ ಮಕ್ಕಳಿಗೆ ಸಮಸ್ಯೆಗಳು, ದೋಷಗಳು ಹೆಚ್ಚಾಗುತ್ತೆ. ಇದರಿಂದ ಲಕ್ಷ್ಮಿ ಅನುಗ್ರಹ ಕೂಡ ಕಡಿಮೆಯಾಗುತ್ತದೆ. ಇದರ ಜೊತೆಗೆ ಕನ್ನಡಿ ನೋಡುತ್ತಾ ಕೋಪ ಮಾಡಿಕೊಳ್ಳುವುದು, ಕೋಪವನ್ನು ನೋಡಿಕೊಳ್ಳುವುದು ಹಾಗೂ ಕಿರುಚುವುದನ್ನ ಮಾಡಿದರೂ ಕೂಡ ಚಂದ್ರನ ಕೋಪಕ್ಕೆ ಗುರಿಯಾಗುವಿರಿ. ಈ ತಪ್ಪನ್ನು ಎಂದಿಗೂ ಕೂಡ ಮಾಡಬಾರದು. ಇನ್ನು ನವಗ್ರಹಗಳಲ್ಲಿ ಕುಜಗ್ರಹಕ್ಕೆ ಕೋಪ ತರಿಸುವಂತಹ ಕೆಲಸವೆಂದರೆ ಅದು ಸಾಲಗಳನ್ನ ಮಾಡಿ ಆ ಸಾಲದಿಂದ ತಪ್ಪಿಸಿಕೊಳ್ಳುವುದು. ಸಾಲ ಮಾಡಿ ಸಾಲ ಕೊಟ್ಟವರ ಕಣ್ತಪ್ಪಿಸಿ ಓಡಾಡಿದರೆ ಕುಜನ ಕೋಪಕ್ಕೆ ನೇರವಾಗಿ ಗುರಿಯಾಗ್ತೀರಾ. ಇದರಿಂದ ಎಂದಿಗೂ ಭೂಮಿ ಯೋಗ, ಮನೆ ಯೋಗವನ್ನು ನೀವು ನೋಡಲು ಸಾಧ್ಯವಾಗೋದಿಲ್ಲ. ಮನೆ ಖರೀದಿ, ಭೂಮಿ ಖರೀದಿ ಮಾಡಬೇಕೆಂದರೆ ನೂರಾರು ಕಷ್ಟಗಳು ಎದುರಾಗುತ್ತದೆ. ಇರುವ ಮನೆ, ಭೂಮಿ, ಜಮೀನು ಮಾರಾಟ ಮಾಡಬೇಕಂದ್ರೂ ಕೂಡ ತುಂಬಾ ತಡವಾಗಿ ಅದರಿಂದ ನಾನಾ ಕಷ್ಟಗಳು ಎದುರಾಗುತ್ತೆ. ಯಾವಾಗಲೂ ಅಣ್ಣ ತಮ್ಮಂದಿರ ನಡುವೆ ಜಗಳಗಳು ಉಂಟಾಗುತ್ತೆ. ಆದ್ದರಿಂದ ಯಾವಾಗಲೂ ಅದೆಷ್ಟೇ ಸಾಲಗಳಿದ್ದರೂ ಸಾಲಗಳನ್ನು ತೀರಿಸುವ ಪ್ರಯತ್ನವನ್ನ ಮಾಡಿ ಸಾಲಗಳನ್ನು ತೀರಿಸಿ. ಇಲ್ಲವಾದರೆ ಕುಜನ ಕೋಪಕ್ಕೆ ಗುರಿಯಾಗಿ ನಾನಾ ಕಷ್ಟಗಳು ಎದುರಾಗುತ್ತದೆ. ಹಾಗೆಯೇ ಕುಜನಿಗೆ ಕೋಪ ಭರಿಸುವಂತಹ ಕೆಲಸವೆಂದರೆ ರೈತರಿಗೆ ಮೋಸ ಮಾಡುವುದು. ಇದರಿಂದ ಕುಜನ ಬಲ ಕಡಿಮೆಯಾಗಿ ಆಸ್ತಿ ವಿಚಾರದಲ್ಲಿ ಕಷ್ಟಗಳು ಎದುರಾಗುತ್ತೆ. ಆದ್ದರಿಂದ ಎಂದಿಗೂ ರೈತರಿಗೆ ಮೋಸ ಮಾಡಬಾರದು. ಹಾಗೆಯೇ ನವಗ್ರಹಗಳಲ್ಲಿ ಬುಧನಿಗೆ ಕೋಪ ತರಿಸುವಂತಹ ಕೆಲಸವೆಂದರೆ ಯಾವಾಗಲೂ ಕಿವಿಗೆ ಬೆರಳು ಹಾಕಿಕೊಂಡು ಇರುವುದು. ಕಿವಿಗೆ ಬೆರಳನ್ನ ಹಾಕಿ ಕೆರೆದುಕೊಳ್ಳುತ್ತಿದ್ದರೆ ಬುಧನಿಗೆ ಕೋಪ ಉಂಟಾಗಿ ವಿದ್ಯೆ, ಉದ್ಯೋಗ, ವ್ಯಾಪಾರ ಸರ್ವ ರಂಗದಲ್ಲೂ ತೊಂದರೆಗಳನ್ನ ನೀಡ್ತಾನೆ. ಏಳಿಗೆ ಅನ್ನೋದೇ ಆಗೋದಿಲ್ಲ. ಹಾಗೆಯೇ ಈ ಜಗತ್ತಿನಲ್ಲಿ ನನಗೆ ಎಲ್ಲ ತಿಳಿದಿದೆ, ನಾನೊಬ್ಬನೇ ಜ್ಞಾನಿ ಎಂದು ಗರ್ವ ಅಹಂಕಾರ ಪಟ್ಟರೆ ಕುಜನ ಕೋಪಕ್ಕೆ ಗುರಿಯಾಗುವಿರಿ. ಅಂತವರು ಎಷ್ಟೇ ಜ್ಞಾನವಿದ್ದರೂ ಕುಜನ ಬಲವೇ ಇಲ್ಲದೆ ಏಳಿಗೆ ಅಭಿವೃದ್ಧಿಯನ್ನ ಕಾಣೋದಿಲ್ಲ. ಆದ್ದರಿಂದ ಎಷ್ಟೇ ಮೇಧಾವಿಯಾದರೂ ಗರ್ವ ಪಡಬಾರದು. ಇನ್ನು ಗುರುಗಳನ್ನು, ಹಿರಿಯರನ್ನು ಅವಮಾನಿಸಿದರೆ ಗುರುಗ್ರಹದ ಕೋಪಕ್ಕೆ ಗುರಿಯಾಗ್ತೀರಾ. ಪ್ರವಚನ ಮಾಡುವ ಗುರುಗಳನ್ನು ಕೂಡ ಅವಮಾನಿಸಬಾರದು. ಅದರಿಂದ ಗುರುಬಲ ಕಡಿಮೆಯಾಗುತ್ತೆ. ಮನೆಯಲ್ಲಿ ಬಂಗಾರ ಎಂದಿಗೂ ನಿಲ್ಲೋದಿಲ್ಲ. ಸದಾ ಗಿರವಿ ಅಂಗಡಿಗೆ ಬಂಗಾರ ಹೋಗ್ತಾ ಇರುತ್ತೆ. ಸಮಾಜದಲ್ಲಿ ಗೌರವ ಕೂಡ ಕಡಿಮೆಯಾಗುತ್ತೆ. ಆದ್ದರಿಂದ ಸದಾ ಗುರುಗಳನ್ನ, ಹಿರಿಯರನ್ನ ಗೌರವಿಸಬೇಕು. ಇನ್ನು ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಗೌರವ ನೀಡದಿದ್ದರೆ ಶುಕ್ರನಿಗೆ ಕೋಪ ಬರುತ್ತದೆ. ಅಂದರೆ ಪತಿ ಪತ್ನಿ ಇಬ್ಬರು ಒಬ್ಬರಿಗೊಬ್ಬರು ಗೌರವ ಕೊಡಬೇಕು. ಪತಿ ಪತ್ನಿ ಪ್ರೀತಿಯಲ್ಲಿ ಗೌರವ ಎನ್ನುವುದು ಅತಿ ಮುಖ್ಯವಾದ ಪಾತ್ರವಾಗುತ್ತೆ. ಪತಿ ಪತ್ನಿ ಮಧ್ಯೆ ಗೌರವ ಇಲ್ಲವೆಂದರೆ ಶುಕ್ರನ ಕೋಪಕ್ಕೆ ಗುರಿಯಾಗಿ ದಾಂಪತ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ. ಜೀವನದಲ್ಲಿ ಯಶಸ್ಸು ಸಿಗೋದಿಲ್ಲ. ಇನ್ನು ತಂದೆ
ತಂದೆ ತಾಯಿಯರನ್ನು ಗೌರವಿಸದೆ ಹೋದರೆ ಶನಿದೇವರಿಗೆ ವಿಪರೀತ ಕೋಪ ಬರುತ್ತೆ. ಹಿರಿಯರನ್ನು ಗೌರವಿಸದೆ ಹೋದರೆ ಶನಿಯ ಕೋಪಕ್ಕೆ ನೇರವಾಗಿ ಗುರಿಯಾಗುವಿರಿ. ಮನೆಯಲ್ಲಿ ಸ್ನಾನದ ಮನೆ, ಶೌಚಗೃಹ ನೀಟಾಗಿಲ್ಲ ಎಂದರೆ ಶನಿದೇವರಿಗೆ ಕೋಪ ಬರುತ್ತದೆ. ಇದರಿಂದ ಜೀವನದಲ್ಲಿ ಅವರು ಎಷ್ಟೇ ಕಷ್ಟಪಟ್ಟರೂ ಅಭಿವೃದ್ಧಿ ಆಗಲು ಸಾಧ್ಯವಾಗುವುದಿಲ್ಲ. ಶನಿದೇವರ ಪ್ರೀತಿ ಪಡೆಯಲು ಹಿರಿಯರನ್ನು ಸದಾ ಗೌರವಿಸಬೇಕು. ಹಿರಿಯರ ಸೇವೆ ಮಾಡಿದರೆ ಶನಿಯು ಪರಮಾನಂದ ಹೊಂದಿ ಅನುಗ್ರಹಿಸುತ್ತಾನೆ. ಕರ್ಮಫಲಗಳ ಭಾರವನ್ನು ಇಳಿಸಿ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಶನಿದೇವರೇ ನೀಡುತ್ತಾನೆ. ನವಗ್ರಹಗಳಲ್ಲಿ ರಾಹುಗ್ರಹಕ್ಕೆ ಕೋಪ ಯಾವಾಗ ಬರುತ್ತೆಂದರೆ ವೈದ್ಯ ವೃತ್ತಿಯಲ್ಲಿದ್ದು ಮತ್ತೊಬ್ಬರಿಗೆ ಮೋಸ ಮಾಡುವುದು. ಈ ತಪ್ಪನ್ನು ಮಾಡಿದರೆ ರಾಹು ಶಾಪಕ್ಕೆ ಗುರಿಯಾಗ್ತಾರೆ. ಆಗ ವೈದ್ಯರಿಗೆ ವಿದೇಶಯಾನ, ವಿದೇಶ ಜೀವನ ಒಲಿಯೋದಿಲ್ಲ. ಪರಿಚಯಸ್ಥರಿಂದಲೇ ಮೋಸ ಹೋಗ್ತಾರೆ. ಸ್ನೇಹಿತರಿಂದ ಪದೇ ಪದೇ ಮೋಸಕ್ಕೆ ಒಳಗಾಗ್ತಾರೆ. ಹಾಗೆಯೇ ಸರ್ಪಗಳನ್ನು ಕೊಂದರೂ ಕೂಡ ರಾಹು ಕೋಪಕ್ಕೆ ಗುರಿಯಾಗುವಿರಿ. ಇದರಿಂದ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವ ಕನಸು, ವಿದೇಶ ಜೀವನದ ಕನಸು ಕನಸಾಗಿಯೇ ಉಳಿಯುವುದರ ಜೊತೆಗೆ ಸರ್ಪಕೊಂದ ಫಲವಾಗಿ ನಾನಾ ದೋಷಗಳು, ಕಷ್ಟಗಳನ್ನು ಜೀವನದಲ್ಲಿ ನೋಡಬೇಕಾಗುತ್ತದೆ. ಇನ್ನು ಮರಣಿಸಿದ ಪಿತೃಗಳ ಕಾರ್ಯಗಳನ್ನು ಸರಿಯಾಗಿ ಮಾಡದಿದ್ದರೆ ಕೇತುಗ್ರಹದ ಕೋಪಕ್ಕೆ ಗುರಿಯಾಗುವಿರಿ. ಪಿತೃಗಳಿಗೆ ಪಿಂಡ ಪ್ರದಾನ, ತರ್ಪಣಗಳನ್ನು ಸರಿಯಾಗಿ ನೀಡದಿದ್ದರೆ ಕೇತುಗ್ರಹವು ಆಕಸ್ಮಿಕವಾಗಿ ದೊಡ್ಡ ದೊಡ್ಡ ಕಷ್ಟಗಳನ್ನು ನೀಡ್ತಾ ಹೋಗ್ತಾನೆ. ಹಾಗೆಯೇ ಜ್ಞಾನ ಸಂಪಾದನೆ ಮಾಡಿ ಅದನ್ನು ಮತ್ತೊಬ್ಬರಿಗೆ ಹೇಳಿಕೊಡದೆ, ತಿಳಿದಿದ್ದನ್ನು ಮತ್ತೊಬ್ಬರಿಗೆ ತಿಳಿಸದೆ ಗೌಪ್ಯವಾಗಿ ಜೀವನ ಮಾಡಿದರೂ ಕೂಡ ಕೇತುವಿನ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ನೀವು ಅಭಿವೃದ್ಧಿ ಆಗುವುದರ ಜೊತೆಗೆ ಮತ್ತೊಬ್ಬರಿಗೂ ಜ್ಞಾನವನ್ನು ಹಂಚಿ ಅವರನ್ನು ಕೂಡ ಅಭಿವೃದ್ಧಿ ಮಾಡಬೇಕು. ಇಲ್ಲವಾದರೆ ನಿಮ್ಮ ತಂದೆ ತಾಯಿ ಹಾಗೂ ನಿಮಗೂ ಆಕಸ್ಮಿಕವಾಗಿ ಸಮಸ್ಯೆಗಳನ್ನು ಕೇತು ಉಂಟು ಮಾಡ್ತಾನೆ. ನೋಡಿದ್ರಲ್ಲ, ನವಗ್ರಹಗಳಿಗೆ ಕೋಪ ತರಿಸುವಂತಹ ಆ 9 ಕೆಲಸಗಳು ಯಾವುದು, ಯಾವ ತಪ್ಪುಗಳನ್ನು ಮಾಡಬಾರ್ದಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.